ಸಿಎಂ ಆಗ್ಬೇಕು ಅಂತ? ಡೆಫಿನೆಟ್ಲಿ ಸರ್. ಈಗ ನೀವೇ ಜನ ವೋಟ್ ಹಾಕ್ತಾರ ನಿಮ್ಗೆ, ಯಾಕಂತ ಹೇಳಿದ್ರೆ ನಿಮ್ ತರನೇ ಉಪೇಂದ್ರ ಅವರು ಕೂಡ ಬಂದ್ರು, ನಾನು ಸಿಎಂ ಮಾಡ್ತೀನಿ ಅಥವಾ ನಾನು ಅಲ್ದಿದ್ರೆ ಇನ್ನೊಬ್ಬನ ಸಿಎಂ ಮಾಡ್ತೀನಿ, ಪ್ರಜಾಕೀಯ ಕಟ್ತೀನಿ, ನಾವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸಂಘಟನೆಗಳನ್ನ ಕಟ್ಕೊಂಡು ರಾಜಕಾರಣದಲ್ಲಿ ಒಂದು ಕ್ರಾಂತಿಯನ್ನು ಮೂಡಿಸ್ತೀನಿ ಅಂತ ಹೇಳಿ. ಏನು ಮಾಡಕ್ಕಾಗ್ಲಿಲ್ಲ. ನಿಮ್ಮ ಹತ್ರ ಆಗುತ್ತಾ ಸರ್? ಈಗ ನಾನು ಉಪೇಂದ್ರ ಅವರ ನನ್ನ ಜೊತೆ ಕಂಪೇರ್ ಮಾಡ್ಕೊಳ್ಲಿಕ್ಕೆ ಹೋಗಲ್ಲ. ಉಪೇಂದ್ರ ಅವರು ಬರೀ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಮುಂದೆ ಒಂದಷ್ಟು ಡೈಲಾಗ್ಗಳನ್ನು ಹೇಳೋದು ಬಿಟ್ರೆ ಫೀಲ್ಡ್ಗೆ ಯಾವತ್ತು ಇಳಿದಿದ್ದ ನಾನಂತೂ ನಾನು ನೋಡಿಲ್ಲ. ನಾನು ಯಾವುದೇ ವಿಚಾರ ತಗೊಳ್ಳಿ ಫೀಲ್ಡ್ಗೆ ಇಳಿದಿದ್ದೀನಿ, ಯಾವುದೇ ವಿಚಾರ ನೋಡಿ ತೊಡೆ ತಟ್ಟಿದ್ದೀನಿ, ಯಾವುದೇ ವಿಚಾರದಲ್ಲಿ ಚಾಲೆಂಜ್ ಮಾಡಿದೆ ಆ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಿದ್ದೀನಿ. ಉಪೇಂದ್ರ ಅವರು ಒಳ್ಳೆ ರಿಸಾರ್ಟ್ ಮಾಡ್ಕೊಂಡ್ರು, ಒಳ್ಳೊಳ್ಳೆ ಫಿಲಮ್ಗಳು ಕೊಟ್ಟರು, ಹಣ ಮಾಡ್ಕೊಂಡಿದ್ದಾರೆ, ಶ್ರೀಮಂತಿಕೆಯಿಂದ ಇದ್ದಾರೆ. ಡಿ ಕೆ ಶಿವಕುಮಾರ್ ಮನೆ ನೀವು ಹಣ ಮಾಡ್ಕೊಳ್ಳಿಲ್ಲ, ಹಂಗಾದ್ರೆ ನೀವು ಶ್ರೀಮಂತಿಕೆಯಲ್ಲಿಲ್ಲ. ನಾವು ಹುಟ್ಟನೆ ನಾನು ಬರುವಾಗ್ಲೇ ನೋಡಿದೆ, ಒಂದು 3 ಬೈಕ್ ನೋಡಿದೆ. ಬ್ರ್ಯಾಂಡ್ ಯಾವ್ದು ನಂಗೆ ಗೊತ್ತಿದೆ, ಅದ್ರ ರೇಟು ನಂಗೆ ಗೊತ್ತಿದೆ. ಹೊರಗಡೆ ಇರೋ 5 ನಾಯಿಗಳದ್ದು ರೇಟ್ ನಂಗೆ ಗೊತ್ತಿದೆ. ಮನೆ 3 ಅಂತಸ್ತಿನ ಮನೆ, ನಾವೊಂದು ಗೆಸ್ ಮಾಡಬಹುದು. ಅಲ್ಲ, ಇನ್ನ ಕಾಂಪ್ಲೆಕ್ಸ್ ಇದೆ, ಫಾರ್ಮ್ ಹೌಸ್ ಇದೆ, ಇನ್ಕಮ್ ಇದೆಲ್ಲ ಎಲ್ಲಿಂದ ಅಂತ. ಅಲ್ಲ, ಈಗ ನೋಡಿ, ಒಂದು ಹುಟ್ಟನೆ ಜಮೀನ್ದಾರರಾಗಿ ಹುಟ್ಟ ಅಂತದ್ದು, ಎರಡನೇದು ನಾವು ಹುಟ್ಟಿದ ನಂತರ ಒಂದು ಜಮೀನ್ಗಾರಿಕೆಯನ್ನ ಮಾಡ್ಕೊಳ್ಳೋದು. 2 ಪಾಸಿಬಿಲಿಟೀಸ್ ಇದೆ. ಈಗ ಉಪೇಂದ್ರ ಅವ್ರ ವಿಚಾರಕ್ಕೆ ಬಂದ್ರೆ ಅವ್ರೇನು ಹುಟ್ಟ ಜಮೀನ್ದಾರ ಅಂತ ನನ್ಗನ್ಸಿಲ್ಲ. ಬಟ್ ಈ ಒಂದು ಐ ಥಿಂಕ್ ನಮ್ಮ ಈ ಕನ್ನಡ ಇಂಡಸ್ಟ್ರಿ ಅವ್ರನ್ನ ಕೈ ಹಿಡಿತು, ಕೋಟ್ಯಾಧೀಶ್ವರನಾಗಿ ಮಾಡ್ತು, ಒಳ್ಳೆ ಎಂಟರ್ಟೈನರ್ ಅವರು. ಸೊ ನಾನು ಎರಡನೇ ಮಾತಿಲ್ಲ. ಬಟ್ ಆದರೆ ಉಪೇಂದ್ರ ಅವರ ಪ್ರಜಾಕೀಯಗೂ ನನಗೂ ಬೇಜಾನ್ ಡಿಫ್ರೆನ್ಸ್ ಇದೆ. ಯಾಕೆಂತಂದ್ರೆ ಉಪೇಂದ್ರ ಅವರು ಸ್ಟುಡಿಯೋ ಬಿಟ್ಟು ಯಾವತ್ತೂ ಕೂಡ ಆಚೆ ಹೋಗಿಲ್ಲ, ಯಾವುದೇ ಹೋರಾಟಗಳನ್ನ ಅವರು ಫೀಲ್ಡ್ ಇಳಿದು ಮಾಡಿಲ್ಲ. ನಾನು ನೋಡಿ PSI ಆಗಿರ್ಬೋದು, ADGP ಅಮೃತ್ಪಾಲ್ 48 ಜನ ಹೊರಡೆ ಹಾಸ್ತೆ. ಅದೇ ಸಮಯದಲ್ಲಿ ರವಿಡಿ ಚೆನ್ನಣ್ಣ ಅಂತ ಮೈಕ್ ಇಟ್ಕೊಂಡು ಎಲ್ಲರಿಗೂ ಪುಂಗ್ತಾ ಇದ್ದ ಪುಂಗಿದಾಸ, ಅವನನ್ನು ಕೂಡ ನಿಜವಾಗ್ಲೂ ಎಕ್ಸ್ಪೋಸ್ ಮಾಡಿ ಬಿಟ್ಟಿದ್ವಿ. 2021ರಲ್ಲಿ ಐ ಥಿಂಕ್ ದ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್ ಆಫ್ BJP ಅಂದ್ರೆ ಫ್ಯೂಚರ್ ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡಾಯ್ತಂತ ಐ ಥಿಂಕ್ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಒಂದು ಹೆಣ್ಣು ಮಗಳು ಮೊಬೈಲ್ ಇಟ್ಕೊಂಡು ನನ್ನನ್ನು ಕಾಪಾಡಿ, ನನ್ ಕೊಲೆ ಆಗ್ತಾ ಇದೆ, ನನ್ನ ಮೇಲೆ ಅತ್ಯಾಚಾರ ಆಗಿದೆಯಲ್ಲ ನಮಗೂ ಗೊತ್ತಿರ್ಲಿಲ್ಲ. ಒಂದು ಹೆಣ್ಮಕ್ಳು ಸತತವಾಗಿ ಆತರ ಹೇಳಿದಾಗ BJP ಸರ್ಕಾರ ಸುಮ್ನೆ ಆಯ್ತು, ಪೊಲೀಸು ಸುಮ್ನೆ ಆದ್ರು, ಗವರ್ನರ್ ಸುಮ್ನೆ ಇದ್ರು, ಎಲ್ಲರೂ ಸುಮ್ನೆ ಆದ್ರು, CM ಸುಮ್ನೆ ಇದ್ರು. ನಾನಾಗ ಎಸ್ ಬನ್ನಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ತಗೊಂಡಂತ ವಿಚಾರ ಇಡೀ ಕರ್ನಾಟಕದಲ್ಲಿ ಒಬ್ಬ ಐ ಥಿಂಕ್ ಉತ್ತರ ಕರ್ನಾಟಕವನ್ನೇ ಐ ಥಿಂಕ್ ತನ್ನ ಕೈಯಲ್ಲಿ ಇಟ್ಕೊಂಡು ಫ್ಯೂಚರ್ CM ಆಗ್ಬೇಕಂತ ರಮೇಶ್ ಜಾರಕಿಹೊಳಿ ಬೆಂಗಳೂರು ಸದಾಶಿವನಗರ ಖಾಲಿ ಮಾಡಿ ಐ ಥಿಂಕ್ ಬೆಳಗಾಂ ಸೇರ್ಕೊಂಡ್ರು. ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡಿದ್ದೀರಿ, ಅದನ್ನೆಲ್ಲ ಗೌರವಿಸಬೇಕಾದಂತ.